ವಿಶೇಷ ಇಡೀ ಪ್ರಪಂಚಕ್ಕೆ ಗೊತ್ತು, ನಮ್ಮ ದೇಶಕ್ಕೆ ಗೊತ್ತು. ಇವತ್ತು ನಮ್ಮ ಭಾರತದ ಹಬ್ಬ. ಅದರಲ್ಲಿ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ನನ್ನ ಇಬ್ಬರು ಸಹೋದರರಾದ ಶರೀಫ್ ಅಂಡ್ ಬ್ರದರ್ಸ್ ಪ್ರತಿ ವರ್ಷ ಇಲ್ಲಿ ಒಂದು ಏನು ನಮ್ಮ ದೇಶದ ಹಬ್ಬವನ್ನು ಅವರ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ಜೊತೆಯಲ್ಲಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನನ್ನನ್ನು ಕರೆಸಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದ್ರ ಮೂಲಕ ಆಚರಣೆ ಮಾಡೋದಿದೆಯಲ್ಲ, ಇದು ನನಗೆ ಮರೆಯಲಾರದಂಥ ದಿನ. ಇದನ್ನು ಪ್ರತಿ ವರ್ಷ ನನಗೆ ಇಂಥ ಒಂದು ಸುಸಂದರ್ಭನ ಒದಗಿಸ್ಕೊಡ್ತಾರೆ. ಬ್ರದರ್ ಲಂಡನ್ನಿಂದ ನಿನ್ನೆ ರಾತ್ರಿ ಎಲ್ಲ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಈ ಸೋ ಟಯರ್ಡ್. ಬಟ್ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಭಾಗವಹಿಸಿ ಮಾಡಿ ನಿಮ್ಮ ಜೊತೆ ಎಲ್ಲ ಬೆರೀಲಿಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ, ಅದಕ್ಕೆ ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು. ನಾನು ಈ ಸಂದರ್ಭದಲ್ಲಿ ಕೋರೋದಿಷ್ಟೇ, ನಮ್ಮ ಎಲ್ಲ ಇಲ್ಲಿ ಇರ್ತಕ್ಕಂಥ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಎಲ್ಲ ಉದ್ಯೋಗಿಗಳಿಗೆ ಮತ್ತು ಮಾಲೀಕರುಗಳಿಗೆ ನಿಮಗೆ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಮನಸ್ಸು ಕೊಡಲಿ, ಒಳ್ಳೆಯ ಸಂತೋಷವಾಗಿರೋಕ್ಕೆ ನಿಮಗೆಲ್ಲರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದು ನಮ್ಮ ದೇಶದ ಹಬ್ಬ. ಇಲ್ಲಿ ಜಾತಿ ಮತ ಭೇದ ಇಲ್ದಂಗೆ ಆಚರಣೆ ಮಾಡುವಂಥ ಏಕೈಕ ಹಬ್ಬ ಅಂದರೆ ನಮ್ಮ ಭಾರತದ ಸ್ವತಂತ್ರದ ಹಬ್ಬ. ಈ ಹಬ್ಬದಲ್ಲಿ ನಾವೆಲ್ಲ ಸಂತೋಷದಿಂದ ಭಾಗವಹಿಸಿದ್ದೀವಿ. ಬೆಳಿಗ್ಗೆಯಿಂದ ನಾವು ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಪ್ರತಿಯೊಬ್ಬರೂ ಸಹ ಸತತವಾಗಿ 15 ದಿವಸಗಳಿಂದ ಈ ಒಂದು ಸ್ವತಂತ್ರ ದಿನಾಚರಣೆ ಹಬ್ಬದ ಸಂಬಂಧ ಹಗಲು ರಾತ್ರಿ ಅಂದಂಗೆ ಕೆಲಸ ಮಾಡಿದ್ದಕ್ಕೆ, ಕರ್ತವ್ಯ ಮಾಡಿದ್ದಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಒಂದೇ ಒಂದು ಸಣ್ಣ ಲ್ಯಾಪ್ಸಸ್ ಇಲ್ದಂಗೆ ಈ ಭಾರತದ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾನು ಈ ಇಂಡಿಪೆಂಡೆನ್ಸ್ ಡೇ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಶುಭಾಶಯ ಕೊಡ್ತಾ ನನ್ನ ಬರ್ತ್ಡೇ ನಿಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ಅವಕಾಶ ನೀಡಿದಂಥ ನನ್ನ ಶರೀಫ್ ಬ್ರದರ್ಸಿಗೆ ಧನ್ಯವಾದ ತಿಳಿಸ್ತಾ, ನನ್ನ ಸಹೋದ್ಯೋಗಿಗಳು, ನನ್ನ ಅಧಿಕಾರಿಗಳು ನನ್ನ ಕಚೇರಿಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಡ್ಯೂಟಿಗೆ ಬಂದರೂ ಸಹ ನನ್ನ ಬರ್ತ್ಡೇ ಕಟ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ನಾನು ಅವ್ರನ್ನ ಕಾಯಿಸೋದು ಸಮಂಜಸವಲ್ಲ. ತಾವೆಲ್ಲರ ಅನುಮತಿ ಪಡೆದು ನಾನು ಮತ್ತೆ ನನ್ನ ಕಚೇರಿಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಶರಣಾರ್ಥಿ. ಇವತ್ತು 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯಲ್ಲಿ ಆಚರಿಸಿದ್ವಿ. ಇದು ನಮಗೆಲ್ಲರಿಗೂ ಒಂದು ಸುಸಂದರ್ಭ. ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯ ಮಾಲೀಕರಾಗಿರ್ತಕ್ಕಂಥ ಮೊಹಮ್ಮದ್ ಶರೀಫ್ ಅವರು ಹಾಗೂ ಅವರ ಬ್ರದರ್ಸ್ ಈ ಒಂದು ಕಂಪನಿಯ ಮಾಲೀಕತ್ವವನ್ನು ವಹಿಸಿ ಬರೀ ಸ್ವತಂತ್ರ ದಿನಾಚರಣೆ ಇವತ್ತು ಒಂದೇ ದಿನ ಅಲ್ಲ, ದಿನಲೂ ಸಹಿತ ಈ ಒಂದು ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ಎಲ್ಲ ಈ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವತಂತ್ರತೆಯನ್ನು ಕೊಟ್ಟು ಕಾರ್ಯಕ್ಷೇತ್ರವನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ನಡೆದು ಬಂದಿದೆ. ಅದೇ ರೀತಿಯಲ್ಲಿ ದೇಶದ ಅಭಿವೃದ್ಧಿಗಾಗಿ, ದೇಶದ ಒಳಿತಿಗಾಗಿ, ದೇಶದ ಒಂದು ವ್ಯವಸ್ಥೆಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಕಾರ್ಯಕ್ಷೇತ್ರದಲ್ಲಿ ನಿರ್ವಹಿಸ್ತಾ ಬಂದಿದೆ. ಅಂತಹ ಒಂದು ಕಾರ್ಯಕ್ಷೇತ್ರವನ್ನು ನಿರ್ವಹಿಸ್ತಾ ಬಂದಿರತಕ್ಕಂಥ ಮೌಲಾನಾ ಶರೀಫ್ ಅವರು ಜಾತಿ ಮತ ಪಂಥ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಎಲ್ಲರಿಗೂ ಸಮಾನ ವ್ಯವಸ್ಥೆಯನ್ನು ಕೊಟ್ಟು, ಸಮಾನದ ವ್ಯವಸ್ಥೆಯಲ್ಲಿ ಸ್ವತಂತ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಇವತ್ತು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಎಲ್ಲರೂ ನಮ್ಮ ಭಾರತದ ಒಂದು ಹಬ್ಬವನ್ನು ನಾವು ಆಚರಿಸಿದ್ದೇವೆ. ಈ ಹಬ್ಬಕ್ಕೆ ಎಲ್ಲರೂ ಸ್ವತಂತ್ರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈ ಒಂದು 47ರ ಒಂದು ಸ್ವಾತಂತ್ರ್ಯದ ವ್ಯವಸ್ಥೆಯಲ್ಲಿ ನಾವು ಅಡಿಯಾಗ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಕಂಪನಿಯ ವ್ಯವಸ್ಥೆಯಲ್ಲಿಯೂ ಸಹಿತ ನಾವು ಸ್ವತಂತ್ರವಾಗಿದ್ದೇವೆ. ಏಕೆಂದರೆ ಇಲ್ಲಿ ಮಾಲೀಕರ ಥರ ಇಲ್ಲ, ಅವರ ಜೊತೆಗೆ ಒಬ್ಬರಂತೆ ನಡೀತಕ್ಕಂಥ ಒಂದು ವ್ಯವಸ್ಥೆಯ ಒಂದು ಕಂಪ್ನಿ ಯಾವುದಾದ್ರೂ ಇದ್ದೆ ಅದು ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯ ತಿಳಿಸ್ತಾ 2 ಮಾತಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿ. ನಮ್ಮ ಸ್ವಾಮೀಜಿಯವರು ಮಾತಾಡ್ದಂಗೆ ಇವತ್ತು ಭಾರತ ದೇಶದಲ್ಲಿ 160 ಕೋಟಿ ಜನಸಂಖ್ಯೆ ಇರುವ ಭಾರತ ದೇಶದಲ್ಲಿ ಸರಿಸುಮಾರು 840 ಜಾತಿಗಳಿವೆ. ಇವತ್ತು ಯಾವುದು ಜಾತಿ ಕುಲ ಗೋತ್ರ ಇಲ್ದಂಗೆ ಮುಸಲ್ಮಾನ್ ಬಾಂಧವರು ರಂಜಾನ್ ಹಬ್ಬ ಮಾಡ್ತಾರೆ, ಹಿಂದೂ ಬಾಂಧವರು ದೀಪಾವಳಿ, ಕ್ರಿಶ್ಚಿಯನ್ರು ಕ್ರಿಸ್ಮಸ್ ಮಾಡ್ತಾರೆ. ಆದರೆ 160 ಕೋಟಿ ಜನಸಂಖ್ಯೆ ನಾವೆಲ್ಲ ಸೇರಿ ಮಾಡುವ ಹಬ್ಬ ಯಾವುದಾದ್ರೂ ಇದ್ದರೆ ಅದು ನಮ್ಮ ಸ್ವತಂತ್ರ ದಿನಾಚರಣೆ 1947 ಆಗಸ್ಟ್ 14. ಏನು ಇವತ್ತು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ನಾನಾಗಲಿ, ನನ್ನ ತಮ್ಮನಾದಂತಹ ಮೊಹಮ್ಮದ್ ಶರೀಫ್ ಆಗಲಿ, ಇವತ್ತು ಪ್ರತಿ ವರ್ಷವೂ
1947 ಆಗಸ್ಟ್ 15 ಆದಮೇಲೆ ಏನು ಸ್ವತಂತ್ರ ಬಂದಿದೆ, ಪ್ರತಿ ವರ್ಷವೂ ನಾವು ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿರುವ ನಮ್ಮ ಎಂಪ್ಲಾಯೀಸ್ ಅನ್ನೋದಕ್ಕಿಂತನೂ ನಮ್ಮ ಕುಟುಂಬಸ್ಥರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲರ ಸಹಕಾರ ಪ್ರೀತಿಯಿಂದ ಇವತ್ತು ನಾವೇನು ಇವತ್ತು 79 ಅಲ್ಲ 80 ಅಂತ ಹೇಳ್ತಾರೆ, ಬಟ್ ನನ್ನ ಅನಿಸಿಕೆ 79. 1947 ಆದಮೇಲೆ ಮೈನಸ್ ಮಾಡಿದ್ರೆ 2026ಕ್ಕೆ 79 ಆಗುತ್ತೆ. ಒಂದು ವರ್ಷ ಜಾಸ್ತಿ ಹಾಕೊಂಡಿದ್ದಾರೆ ಪಾಪ ಸ್ವಾಮೀಜಿಯವ್ರು ಸೇರಿ. ಏನು 80ನೇ ವರ್ಷಕ್ಕೆ ಅಂದ್ಕೊಳ್ಳಿ, 80ನೇ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಆರ್ಥಿಕ ಮತ್ತು ಆರ್ಥಿಕ ಎರಡೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ ದೇಶದಿಂದ ನಾನು ಮೊನ್ನೆ ಲಂಡನ್ಗೆ ಹೋಗಿದ್ದೆ, ಸ್ಕಾಟ್ಲ್ಯಾಂಡ್ಗೆ ಹೋಗಿದ್ದೆ. ನನಗೆ ಭಾರತ ದೇಶದಿಂದ ಹೋದ್ಮೇಲೆ ಸ್ವಲ್ಪ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು ಅನ್ನಿಸ್ತು. ನನ್ನ ಹತ್ರ ಒಂದು 20 ಲಕ್ಷ ದುಡ್ಡಿತ್ತು. ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋದೆ. ಒಂದು 40 ಜಾಗದಕ್ಕೆ ಹೋದೆ. ಎಲ್ಲೂ ನಮ್ಮ ಕರೆನ್ಸಿ ತಗೊಂಡಿಲ್ಲ. ಭಾಳ ನೋವಾಯಿತು. ಹೇಳಿದ್ರು ನಿಮ್ಮ ಕರೆನ್ಸಿ ಸ್ಟ್ಯಾಂಡ್ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ. ನಾನು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಭಾರತ ದೇಶದ 1947 ಆಗಸ್ಟ್ ಆದಮೇಲೆ ಈ ಪೌಂಡು ಡಾಲರು ರುಪೀಸ್ ಒಂದೇ ಇತ್ತು. ಆದರೆ ಇವತ್ತು 95 ರೂಪಾಯಿ ಡಾಲರ್ ಆಗಿದೆ, 140 ರೂಪಾಯಿ ಪೌಂಡ್ ಆಗಿದೆ. ಸೊ ಬದಲಾವಣೆ ಎಲ್ಲಾಗಿದೆ ನನಗೆ ಗೊತ್ತಿಲ್ಲ, ನಾನು ಅದು ಮಾತಾಡೋದು ತಪ್ಪಾಗುತ್ತೆ. ಬಟ್ ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ, ಯಂಗ್ಸ್ಟರ್ಸ್ ಇವತ್ತು ಏನಿದ್ದಾರೆ, ನೀವೆಲ್ಲ ಕಷ್ಟಪಟ್ಟು ದೇಶ ಕಟ್ಟಿದ್ರೆ ಮಾತ್ರ ಈ ದೇಶಕ್ಕೆ ಸ್ವತಂತ್ರ ಬಂದಿರೋದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. Hello everyone, I'm Sufia. And before I begin, I would like to say Happy Independence Day to everyone in here who are celebrating our 80th Independence Day with pride and proudness. My perspective is a bit different about how Independence Day should be, because it's our 80th Independence Day and there are so many things which haven't changed. I'm not speaking bad about my own country, because yes, I'm born here, I've been raised here, and I've been here from so many years. All I want to say is, we will be getting Independence Day the day women will start walking on the streets without any fear, when women will be treated right, and we are not going to judge anyone, from the students who study in the village to the student who is in a good school. So let's not just celebrate Independence Day just because it has been given a day, but we are going to celebrate Independence Day the day women are safe in this country and our country isn't being judged with anything. Thank you so much. Good morning everyone and happy Independence Day. As we celebrate our country's independence, we should remember the freedom fighters who fought hard to build a strong foundation for us. Now it's our time to show off our skills and help our country not only nationally but also internationally. Jai Hind, Jai Bharat. Good morning and happy Independence Day to everyone here. This Independence Day, we celebrate this Independence Day with great gratitude and pride. We must remember our ancestors who fought really hard to achieve this freedom. So let us love this country, be loyal to it, and respect one another. Thank you. Jai Hind. Good morning everyone. Happy Independence Day. Today we are celebrating Independence Day, and Independence Day is a very special day because we are being freed from the British rulers, and I would thank the freedom fighters who fought for our country and gave their brave souls to our God. Jai Hind, Jai Bharat. Thank you. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ವತಿಯಿಂದ 80ನೇಯ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ಧನ್ಯವಾದಗಳು. Happy Independence Day. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.